ವೀಕ್ಷಕರೇ, ಈಗಾಗಲೇ ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿರುವಂಥದ್ದು. ತುಮಕೂರಿನ ಹೊರವಲಯದಲ್ಲೂ ಸಹ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಏರಿರುವಂಥದ್ದು. ಏನು ಇಲ್ಲಿನ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಈಗಾಗಲೇ ಆದೇಶ ಹೊರಡಿಸಿದ್ದಾರೆ. ಏನು ಹೊರವಲಯದಲ್ಲಿರುವಂತಹ ದೇವರಾಯನ ದುರ್ಗ, ಬಸದಿ ಬೆಟ್ಟ ಎಲ್ಲದಕ್ಕೂ ನಿರ್ಬಂಧ ಇರುವಂಥದ್ದು. ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಇದು ಏನು ದೇವರಾಯನ ದುರ್ಗಕ್ಕೆ ಹೋಗುವಂತಹ ರಸ್ತೆ. ಈಗಾಗಲೇ ಇಲ್ಲಿಗೆ ನಾಮದ ಚಿಲುಮೆ, ದೇವರಾಯನ ದುರ್ಗ, ಬಸದಿ ಬೆಟ್ಟ 3 ಪ್ರದೇಶಗಳಿಗೂ ಸಹ ಸಂಪೂರ್ಣವಾಗಿ ನಿರ್ಬಂಧ ವಹಿಸಿರುವಂಥದ್ದು. ಈಗಾಗಲೇ ಆದೇಶ ಹೊರಡಿಸಿದ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಕೂಡ ಸಂಪೂರ್ಣವಾಗಿ ಸಜ್ಜಾಗಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಬ್ಯಾರಿಕೇಡ್ ಸಹ ಅಳವಡಿಕೆ ಮಾಡಿದ್ದಾರೆ. ಇಂದು 31ನೇ ತಾರೀಕು 8 ಗಂಟೆಯಿಂದಲೇ ಸಹ ಪ್ರಾರಂಭವಾಗಿದೆ. ಏನು 8 ಗಂಟೆಯಿಂದ 2ನೇ ತಾರೀಕು 8 ಗಂಟೆವರೆಗೂ ಸಹ ಸಂಪೂರ್ಣವಾಗಿ ಪ್ರವಾಸಿಗರಿಗೆ ನಿರ್ಬಂಧ ಇರುವಂಥದ್ದು. ಏನು ಇಲ್ಲಿ ಬಂದಂಥ ಸಾರ್ವಜನಿಕರು 1ನೇ ತಾರೀಕು ಆಗಿರೋದ್ರಿಂದ, ಹೊಸ ವರ್ಷ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವ ನಿರೀಕ್ಷೆ ಇದ್ದು ಇಲ್ಲಿ ಮೋಜು ಮಸ್ತಿ ಮಾಡುವಂಥದ್ದು, ಇಲ್ಲಿನ ವನ್ಯಜೀವಿಗಳಿಗೆ ತೊಂದರೆ ಆಗುವಂಥದ್ದು. ದೇವರಾಯನ ದುರ್ಗ ಮೊದಲೇ ತಿರುವಿನ ಪ್ರದೇಶ ಆಗಿರುವುದರಿಂದ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಅಲರ್ಟ್ ಆಗಿರುವಂಥದ್ದು. ಈಗಾಗಲೇ ಕಾರ್ಯವನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ನಿಜಕ್ಕೂ ಸಹ ಏನು ನಿರ್ಬಂಧ ವಹಿಸುವಂಥದ್ದು. ಇಲ್ಲಿನ ಏನು ಶುಭ ಕಲ್ಯಾಣ್ ಅವರು ಈಗಾಗಲೇ ಆದೇಶ ಹೊರಡಿಸಿರುವಂತೆ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಸಜ್ಜಾಗಿದೆ. ಇಲ್ಲೇನು ಹೊಸ ವರ್ಷಕ್ಕೆ ಬರುವಂತಹ ಪ್ರವಾಸಿಗರಿಗೆ ಈಗಾಗಲೇ ಸಂಪೂರ್ಣವಾಗಿ ನಿರ್ಬಂಧ ಹೇಳ್ತಿದೆ. ಯಾವುದೇ ಮೋಜಿ ಮಸ್ತಿಗಾಗಿರ್ಬೋದು, ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂತ ಈಗಾಗಲೇ ಸಜ್ಜಾಗಿರುವಂಥದ್ದು. ಏನು ಬೆಂಗಳೂರಿಂದ ಬರುವಂತಹ ಏನು ಬೈಕ್ ರೈಡರ್ಸ್ ಆಗಿರ್ಬೋದು, ಹೊಸ ವರ್ಷದ ಬೆನ್ನಲ್ಲೇ ಇಲ್ಲಿ ಹಲವಾರು ಜನ ಬರ್ತಿದ್ರು. ಇದಕ್ಕೆಲ್ಲ ನಿರ್ಬಂಧ ಇರುವಂಥದ್ದು. ಇನ್ನು ಏನು 2ನೇ ತಾರೀಕು 8 ಗಂಟೆವರೆಗೂ ಯಾವುದೇ ಸಾರ್ವಜನಿಕರಾಗಿರ್ಬೋದು, ಏನು ಆ ಊರಿನ ಗ್ರಾಮಸ್ಥರಿಗೆ ಮಾತ್ರ ಅವಕಾಶ ಇರುತ್ತೆ. ಯಾವುದೇ ಪ್ರವಾಸಿಗರಿಗೆ ಅವಕಾಶ ಇರುವುದಿಲ್ಲ. ನೋಡಿದ್ರಲ್ಲ, ಏನು 3 ಪ್ರದೇಶಗಳಿಗೂ, ಏನು 3 ಪ್ರವಾಸಿ ತಾಣಗಳಿಗೂ ಸಂಪೂರ್ಣವಾಗಿ ನಿರ್ಬಂಧ ಇರುವಂಥದ್ದು. ಇದಾಗಿತ್ತು ಈ ವರ್ಷದ ವಿಶೇಷ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.